ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಜನ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಶಿಕಾರಿಪುರದ ಸನ್ಮಾನ್ಯ ಶಾಸಕರಾದ ಶ್ರೀ ವಿಜೇಂದ್ರ ಅವರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಪಿಸಿ ಗದ್ದಿಗೌಡ್ರವ್ರೆ, ಶ್ರೀರಾಮುಲು ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯಮಾನ್ಯರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ತಾವೆಲ್ಲ ಬಿಸಿಲಲ್ಲಿ ನಿಂತಿದ್ರೆ ತಮ್ಮನ್ನ ಬಿಸಿಲಲ್ಲಿ ನಿಲ್ಲಿಸಿ ನಾವು ನೆರಳಲ್ಲಿ ನಿಂತು ಭಾಷಣ ಮಾಡ್ತಕ್ಕಂಥದ್ದಕ್ಕೆ ಮೊದಲು ಕ್ಷಮೆಯನ್ನು ಕೇಳ್ತಾನೆ. ಬಂಧುಗಳ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ ಇರ್ತಕ್ಕಂಥ ಸರ್ಕಾರ, ಹಗರಣಗಳ ಸರ್ಕಾರ, ಬೆಲೆ ಏರಿಕೆ ಮೂಲಕ ಜನರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ನಾಡಿನಾದ್ಯಂತ ಇವತ್ತು ವಿಜೇಂದ್ರ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಬಂಧುಗಳ, ಸಿದ್ದರಾಮಯ್ಯನವರು ಇತಿಹಾಸದ ಪುಟಗಳನ್ನು ಸೇರ್ತಿದ್ರು. ಮಾಜಿ ಮುಖ್ಯಮಂತ್ರಿ ಆಗಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಟ್ಟಂತ ಜನ ತಾವು ಮುಂದೆ ಕೂತಿದ್ರಿ. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವ್ರು ಗೆಲ್ಲದೆ ಹೋಗಿದ್ರ ಇವತ್ತು ಮಾಜಿ ಮುಖ್ಯಮಂತ್ರಿ ಅಥವಾ ಮನೆ ಮುಂದೆ ಬೋರ್ಡ್ ಹಾಕೊಂಡಿರ್ತಿದ್ರು. ಬಾದಾಮಿಯಲ್ಲಿ ಗೆಲ್ಸಿದ ಕಾರಣ ಅವರಿಗೆ ರಾಜಕೀಯದಲ್ಲಿ ಪುನರ್ಜನ್ಮ ಆಯ್ತು. ಪುನರ್ಜನ್ಮ ಕೊಟ್ಟಂತವ್ರು ಉಪಕಾರ ತೀರಿಸಬೇಕಲ್ಲ. ಸಿದ್ದರಾಮಯ್ಯನವರು ಚುನಾವಣೆಗೆ ಬಂದಾಗ ಹೇಳಿದ್ರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು? ಬಿಜೆಪಿ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸಿಲ್ಲ, 50,000 ಕೋಟಿ ಕೊಟ್ಟು ಪೂರ್ಣಗೊಳಿಸ್ತೀವಿ ಅಂತೇಳಿ ಕೂಡಲ ಸಂಗಮನಾಥನ ಆಣಿ ಮಾಡಿ ಹೇಳಿದ್ರು. ನಿಮಗೆ ನೆನಪದಲ್ಲ? ಆದ್ರೆ ಸಿದ್ದರಾಮಯ್ಯನವರು ಹಿಂದೆ 5 ವರ್ಷ ಆಗಿದ್ರು, ಈಗ 2 ವರ್ಷ ಆಗಿದ್ದಾರೆ. 7 ವರ್ಷದಲ್ಲಿ ಅವ್ರು ಕೊಟ್ಟದ್ದೇನಂದ್ರೆ ಶೂನ್ಯ, 1 ರೂಪಾಯಿನೂ ಕೊಟ್ಟಿಲ್ಲ. ಮಹಾ ಮೋಸಗಾರ. ಬಾಗಲಕೋಟೆ, ಬಿಜಾಪುರ, ಉತ್ತರ ಕರ್ನಾಟಕದ ಜನತೆಗೆ ಮೋಸ ಯಾರಾದರೂ ಮಾಡಿದ್ರಂದ್ರ ಸ್ವಾತಂತ್ರ್ಯ ಭಾರತದ 75 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಮಹಾ ಮೋಸಗಾರ. ಇದನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿ. ಮುಳುಗಡೆ ಆಗ್ತಕ್ಕಂತ ಜನರಿಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಸುಮಾರು 15,000 ಕೋಟಿ ನಾವು ಈ ಯೋಜನೆಗೆ ಮತ್ತು ಉಪಯೋಜನೆಗಳಿಗೆ ಖರ್ಚು ಮಾಡಿದ್ವಿ. ಇವತ್ತು ಮುಳುಗಡೆ ಆಗ್ತಕ್ಕಂತ ರೈತರಿಗೆ ನಾವು ಈ 30,000 ಎಕರೆಗೆ ಪೇಮೆಂಟ್ ಮಾಡಿದ್ವಿ. 1,04,000 ಎಕರೆ ಇವತ್ತು ಪೇಮೆಂಟ್ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ತಯಾರಿಲ್ಲ. 20 ಹಳ್ಳಿಗಳ ಮುಳುಗಡೆ ಆಗ್ತದ. ಅವರ ಸ್ಥಳಾಂತರಕ್ಕೆ, ಅವ್ರ ಕಟ್ಟಡಗಳಿಗೆ, ಅವ್ರ ಮನೆಮಠಗಳಿಗೆ ಪೇಮೆಂಟ್ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು 6,550 ಎಕರೆ ಜಮೀನನ್ನ 20 ಹಳ್ಳಿಗಳ ಪುನರ್ವಸತಿಗೆ ಖರೀದಿ ಮಾಡಿ ಇವತ್ತು ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಮಾಡತಕ್ಕಂತ ಕೆಲಸ ನಮ್ಮ ಸರ್ಕಾರದಾಗ ಪ್ರಾರಂಭ ಮಾಡಿದ್ವಿ. ಇವತ್ತು ನಿಂತೋಗ್ಯದ. ಬಂಧುಗಳ, ನಿಮ್ಗೆ ಗೊತ್ತಿರಲಿ ಯಾಕೆ ನೋವಿನಿಂದ ಈ ಮಾತಾಡ್ತೇನೆ ಅಂದ್ರ 15 ಲಕ್ಷ ಎಕರೆ ನೀರಾವರಿ ಆಗುವಷ್ಟು ನೀರು ನಮ್ಮ ಆಲ್ಮಟ್ಟಿ ಡ್ಯಾಮ್ನಲ್ಲದ. ಮುಳುಗಡೆ ಆಗಿ ಉಳಿದಂತ ಭೂಮಿ ನೀರಾವರಿ ಆಗ್ಬೇಕು. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ನೀರಾವರಿ ಆಗ್ಬೇಕು. ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನಾನು ಕೇಳ್ತೇನೆ, ನಮ್ಮ
ಎರಡೂ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರು ಮಂತ್ರಿಗಳಿಗೆ ಏನಾಗಿದೆ ನಿಮಗೆ? ಧ್ವನಿ ಎತ್ತಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಈ ನಿಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಸಿದ್ದರಾಮಯ್ಯನವರು ಸಂಪುಟದಲ್ಲಿ 1 ಗಂಟೆ ಕೂಡ ಇರಬಾರ್ದು. UKPಗೆ ದುಡ್ಡು ತರಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಬರ್ಬೇಕು. ಆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ, ಕುರ್ಚಿಗೆ ಜೋತ್ ಬಿದ್ದಾರೆ. ಬಂಧುಗಳ ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಯಾಕಂದ್ರೆ ರಾಮ್ಲು ಅವ್ರಿಗೆ ನಾನೇ ಬಿಡು ಅಂತ ಹೇಳ್ತಿದ್ದೆ. ಎಂದು ಗೊತ್ತು ನಿಮಗೆ 2-3 ವಿಷಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ವಕಫ್ ಕಾಯ್ದೆ ತಂದದ್ದನ್ನ ಮುಸಲ್ಮಾನರಿಗೆ ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ದ್ರೋಹಿಗಳು ಮಾಡ್ತಾ ಇದ್ದಾರ. ಯಾವ ಮೆರಿಟ್ನೂ ಇಲ್ಲ, ಯಾವ ಮೀಸಲಾತಿನೂ ಇಲ್ಲ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 25 ವರ್ಷ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಆಸೆಯನ್ನು ಮುಸಲ್ಮಾನರಲ್ಲೂ ದಲಿತರಿದ್ದಾರೆ, ಮುಸಲ್ಮಾನರಲ್ಲೂ ಬಡವರಿದ್ದಾರೆ. ಯಾರು ದಲಿತರು ಬಂಗಿ ಕೆಲಸ ಮಾಡ್ತಾರೆ. ಬಂಗಿ ಕೆಲಸ ಮಾಡೋದಂದ್ರೆ ಪಾಯ್ಖಾನೆ ತೊಳೆಯುವಂತ ಕೆಲಸ ಮಾಡ್ತಾರೆ. ಮುಸಲ್ಮಾನ್ ಸಮಾಜದಲ್ಲಿದ್ದಾರೆ. ಮುಸಲ್ಮಾನ್ ಸಮಾಜದಲ್ಲಿ ಮೋಚಿ ಅದಾರ. ಮುಸಲ್ಮಾನ್ ಸಮಾಜದಲ್ಲಿ ಚಮ್ಮಾರ್ ಅದಾರ, ಚಪ್ಪಲಿ ಹೊಲಿತಕ್ಕಂತ ಕೆಲಸ ಮಾಡ್ತಾರೆ. ಮುಸಲ್ಮಾನ್ ಸಮಾಜದಲ್ಲಿ ನಾಯಿ ಅದಾರ. ನಾಯಿ ಅಂದ್ರೆ ಕಟಿಂಗ್ ಮಾಡೋರಿಗೆ ಅಂತಾರ ಅವ್ರು, ನಾಯಿ ಅಂತೇಳಿ. ಖಲೀಫಾ ಅಂತಾರ. ದರ್ವೇಶಿಗಳದಾರ, ಭಿಕ್ಷಾ ಬೇಡ್ತಾರ. ಎಮ್ಮೆ ಬೋಳಿಸ್ತಾರ, ಜಾತ್ಗಾರ ಅಂತ ಹೇಳ್ತೀವಿ ನಾವು. ಆ ಜನರ ಕಲ್ಯಾಣಕ್ಕ ಇವತ್ತು ವಕಫ್ ಆಸ್ತಿ ಉಪಯೋಗ ಆಗ್ಬೇಕು, ವಕಫದ ಉತ್ಪನ್ನ ಆ ಜನರ ಕಲ್ಯಾಣಕ್ಕೆ ಕೊಡಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ವಕ್ಫ್ ಬಿಲ್ ಪಾಸ್ ಮಾಡಿದ್ದಾರೆ. ಅದರ ವಿರುದ್ಧ ತಿಳುವಳಿಕೆ ಹೇಳ್ತಕ್ಕಂತ ಕೆಲಸ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಮಾಡ್ಬೇಕು. ಏನ್ ಅವ್ರ ಕಲ್ಯಾಣ ಆಗುವಂತದ್ದು, ಅವ್ರ ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು, ಅವ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು, ಅವರು ಸ್ವಯಂ ಉದ್ಯೋಗದಲ್ಲಿ ತೊಡಗಬೇಕು, ಅವರು ಗೌರವದಿಂದ ಸಮಾಜದಲ್ಲಿ ಬದುಕಬೇಕು. ಯಾವ ರೀತಿ SC ST ಜನರಿಗೆ, ಹೊಲೆಮಾದಿಗರಿಗೆ ಇವತ್ತು ಮೀಸಲಾತಿ ಸೌಲಭ್ಯದ, ಆ ರೀತಿ ಅವ್ರಿಗೂ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಇವತ್ತು ವಕಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಅದಕ್ಕೆ ಬಂಧುಗಳ, ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿಜಿ ಅವರ ಆಸೆಯನ್ನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತಕ್ಕಂತ ಮಾತನ್ನ ಪ್ರತಿಯೊಬ್ಬರೂ ವಿಶ್ವಾಸದಿಂದ ಬದುಕಬೇಕು, ಅವ್ರ ಅಭಿವೃದ್ಧಿ ಆಗ್ಬೇಕು. ಪಸ್ಮಂದ ಮುಸಲ್ಮಾನರು ಅಂತ ಹೇಳಿ ಗುರುತಿಸ್ತಕ್ಕಂತ ಕೆಲಸ. ಪಸ್ಮಂದ ಮುಸಲ್ಮಾನರಂದ್ರೆ ಅತ್ಯಂತ ಕೆಳಗಿರ್ತಕ್ಕಂತ ಜಾತಿಗೆ ಪಸ್ಮಂದ ಮುಸಲ್ಮಾನರಂತ. ದಲಿತರು ಯಾವ ರೀತಿ ಹಿಂದೂಗಳಲ್ಲಿ ಅದಾರ, ಅವರಲ್ಲಿ ಮುಸಲ್ಮಾನರಲ್ಲಿ ಪಸ್ಮಂದ ಮುಸಲ್ಮಾನರಿರ್ತ. ಅವ್ರ ಕಲ್ಯಾಣಕ್ಕಾಗಿ ತಂದಿರ್ತಕ್ಕಂತ ಕಾಯ್ದೆ. ಬಂಧುಗಳ, ಯಾರು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು ಅಂತೇಳಿ ವಿನಂತಿ ಮಾಡ್ತೇನೆ. ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ 30 ಜಿಲ್ಲೆಗಳಲ್ಲಿ ಮಾಡಲಿಲ್ಲ. ಕೇವಲ ಜಾತಿಗಳ ಮಧ್ಯೆ ಕಂದಕ ಹುಟ್ಟಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಕಡಿಮೆ ಅಂತ ತೋರಿಸೋದಕ್ಕಾಗಿ ಉಪಜಾತಿವಾರು ಹೊಡೆದಾಕಿದ್ರು. ಗಾಣಿಗರು ಬೇರೆ, ಪಂಚಮಸಾಲರು ಬೇರೆ, ಬಣಜಿಗರು ಬೇರೆ, ರೆಡ್ಡರು ಬೇರೆ, ಹೀಗೆ 10 ಹಲವಾರು ಜಾತಿಗಳನ್ನ 56 ಜಾತಿಗಳನ್ನ ವಿಂಗಡಣೆ ಮಾಡ್ತಕ್ಕಂತ ಕೆಲಸ ಸಿದ್ದರಾಮಯ್ಯನವರು ಮಹಾ ಮೋಸದಿಂದ ಮಾಡಿದ್ದಾರೆ. ನಾನು ಅವ್ರಿಗೊಂದು ಮಾತು ಕೇಳ್ತೇನೆ. ಮುಸಲ್ಮಾನರಲ್ಲಿರ್ತಕ್ಕಂಥ ಏನು ಪಸ್ಮಂದ ಮುಸಲ್ಮಾನರಿದ್ದಾರೆ, ದಲಿತ ಮುಸಲ್ಮಾನರಿದ್ದಾರೆ, ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ರ ಸಿದ್ದರಾಮಯ್ಯನವ್ರೆ ನೀವು ಅಹಿಂದ ನಾಯಕರು ಅಂತ ನಾನೇ ಒಪ್ಕೊಳ್ತಿದ್ದೆ. ಆದ್ರೆ ನೀವೊಬ್ರು ಮಹಾ ಮೋಸಗಾರರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ, ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಂಥ ಉರಿ ಬಿಸಿಲಿನಲ್ಲಿ ಭಾಗವಹಿಸಿದ್ರಿ. ಬಿಸಿಲಿಗಾಗಿ ಬೇರೆ ಕಡೆ ನಿಂತಿದ್ರಿ. ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ. ತಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತದಕ್ಕೆ ಕ್ಷಮೆ ಕೇಳಿ. ಇನ್ನೂ ಬಹಳ ಜನ ಮಾತನಾಡುವವರಿದ್ದಾರೆ. ನಾನು ಹೆಚ್ಚು ಮಾತನಾಡದೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.